ನನಗ ಅನಂತ ಬೇಕು, ನನಗ ಅನಂತ ಬೇಕು. ಆದ್ರೆ ಎಲ್ಲಿ ಅಂತ ಅವನ್ನ ಹುಡುಕ್ಲಿ ನಾನು? ಆ ಸ್ವದೇಶಿ ಡಕಾಯಿತ ಅನಂತನಿಂದಾಗಿ ನಾನಿವತ್ತು ಪೇದೆ ಆಗೋ ಪರಿಸ್ಥಿತಿ ಬರ್ತಾ ಇದೆ. ಸರ್, ಈಗ್ಲೇ ಈ ಕ್ಷಣನೇ ನನ್ನ ಕಣ್ಣಿಂದ ದೂರ ಹೋಗ್ಬಿಡಿ. ಇದು ಸಾಧ್ಯ ಆಗದೆ ಹೋದ್ರೆ 7 ದಿನ ಆದ್ಮೇಲೆ ನೀವು ಪೊಲೀಸ್ ಪೇದೆ ಆಗಿ ನೀವು ನಿಮ್ಮ ಡ್ಯೂಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಅನಂತನ ಹಿಡಿತಾ ಇದ್ರೆ ಈ ತರ ಬಟ್ಟೆ ಹಾಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಸರ್, ನೀರ್ ಕುಡಿತೀರಾ? ನಂಗೇನು ಬೇಡ, ಹೋಗು ಹೋಗು. ಮತ್ತೆ ಸರ್, ನಿಮ್ಮನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಯಾರೋ? ಅದು ರೆವೆನ್ಶಾ ಸ್ಕೂಲ್ ನ ಮಾಸ್ಟರ್ ಬಂದಿದ್ದಾರೆ. ಅವ್ರನ್ನ ಒಳಗ್ ಕಳ್ಸಿ ನಿಮಗೆ ನೀರ್ ತಂದು ಕೊಡ್ತೀನಿ. ಸರ್, ಒಳಗ್ ಬರ್ಬೋದಾ? ಬೇಕಾಗಿಲ್ಲ. ನೀವು ಸ್ಕೂಲಲ್ಲಿ ಇರ್ಬೇಕಾದವ್ರು ಇಲ್ಲಿಗೆ ಬರೋ ಅವಶ್ಯಕತೆ ಎಲ್ಲ ಹೊರಟೋಗಿ. ಮುಕುಂದ್ ಸಾಹೇಬ್ರೆ, ನಾನ್ ನಿಮ್ಗೊಂದು ಸುದ್ದಿ ತಗೊಂಡ್ ಬಂದಿದ್ದೀನಿ. ಅದರಿಂದ ನಿಮ್ಗೆ ಸಹಾಯ ಆಗ್ಬೋದು. ನನಗೋಸ್ಕರ? ಏನು ಸರ್, ನಿಮ್ಮವ್ರು ಏನಾದ್ರೂ ಅನಂತ್ ಅನ್ನೋನ್ನ ಹುಡುಕ್ತಾ ಇದ್ದಾರಾ? ಹೌದು. ನಿಮಗೆ ಹೇಗೆ ಗೊತ್ತು? ಸರ್, ನನಗೆ ಅವನ ವಿಷಯ ಗೊತ್ತಾಯ್ತು ಸರ್. ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಬೆನ್ನಿ ಮಾಧವ್ ಅವ್ರ ಬಾಯಲ್ಲಿ ಅನಂತ್ ಅನ್ನೋ ಹೆಸರನ್ನ ನಾನ್ ಕೇಳಿದೆ ಸರ್. ಬೇನೆ ಮಾಧವ್ ಬಾಯಲ್ಲಿ ಅನಂತ ಹೆಸರ? ಸರ್, ನೀವು ಅವ್ರನ್ನ ಒಳ್ಳೆಯವರು ಅಂತ ಅನ್ಕೊಂಡಿದ್ರು. ಅವ್ರು ಒಳ್ಳೆಯವ್ರಂತೂ ಅಲ್ವೇ ಅಲ್ಲ. ಅಲ್ಲ, ನಂಗೆ ನೀವು ಹುಡುಕೋ ಅನಂತನು, ಬೆನ್ನಿ ಮಾಧವ್ ಹೇಳ್ತಿರೋ ಅನಂತನು ಇಬ್ರು ಒಬ್ರೇನಾ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ನೀವೇ ಪತ್ತೆ ಹಚ್ಚೋದಲ್ವಾ? ಇದರಿಂದ ನಿಮ್ಗೆ ಸಹಾಯ ಆಗತ್ತೆ ಅಲ್ವಾ? ನೀನ್ ನನಗೆ ಒಳ್ಳೆ ಸುದ್ದಿನೇ ತಂದಿದ್ಯಾ. ಅನಂತ್, ಬೇನೆ ಮಾಧವ್ ಇದೇನು ಅಂತ ನಾನ್ ನೋಡ್ಲೇಬೇಕು. ಪರೀಕ್ಷೆ ಹತ್ರ ಬರ್ತಿದೆ. ನೀವೆಲ್ಲ ಶ್ರದ್ಧೆಯಿಂದ ಓದಿನ ಕಡೆ ಗಮನ ಕೊಡ್ಬೇಕು. ಅರ್ಥ ಆಯ್ತಾ ನಂದು, ಗೋಪಾಲ್? ಮೇಷ್ಟ್ರೆ, ಸುಭಾಷ್ ಚಾರು ಇಬ್ರು ಸೇರಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಕೂಡ ಫೇಲ್ ಆಗೋ ಹಾಗಿಲ್ಲ. ಹಾಗಾದ್ರೆ ನನ್ ಮರ್ಯಾದೆ ಹೋಗ್ಬಿಡುತ್ತೆ. ನಾವು ನಿಮ್ ಮರ್ಯಾದೆ ಹೋಗೋಕ್ ಬಿಡಲ್ಲ ಅಲ್ವಾ ಸುಭಾಷ್? ಸುಭಾಷ್, ಏನಾಯ್ತು? ಯಾಕೆ ಈ ರೀತಿ ಸುಮ್ಮನೆ ನಿಂತಿದ್ಯಾ? ಮಾಧವ್ ಮೇಷ್ಟ್ರೆ, ನನ್ನ ಅನಂತಣ್ಣನ ಹತ್ರ ಕರ್ಕೊಂಡು ಹೋಗಿ. ನನ್ಗೆ ಅನಂತಣ್ಣನ ಈಗಲೇ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೀವ್ ನನ್ನ ಯಾವಾಗ ಕರ್ಕೊಂಡು ಹೋಗ್ತೀರಾ? ಇವಾಗ ಅಲ್ಲಿ ಹೋಗಿ ಏನ್ ಮಾಡ್ತೀಯ ಅಂತ ಹೇಳು. ನಿನ್ನ ಅನಂತಣ್ಣ ಸ್ವಲ್ಪ ಹುಷಾರಾಗ್ಲಿ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಈಗಿರೋ ಪರಿಸ್ಥಿತಿಲಿ ಮಾತಾಡೋದಕ್ಕೂ ಆಗ್ತಿಲ್ಲ, ಅವನು ತಿನ್ನೋದಕ್ಕೂ ಆಗ್ತಿಲ್ಲ, ಬರೀ ಮಲ್ಕೊಂಡಿದ್ದಾನೆ ಅಷ್ಟೇ. ಅನಂತಣ್ಣಂಗೆ ಮಾತಾಡೋಕ್ ಆಗ್ತಿಲ್ವಾ? ತಿನ್ನೋಕು ಆಗ್ತಿಲ್ವಾ? ಇವರೆಲ್ಲ ದೇಶನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ದೇಶಕ್ಕೋಸ್ಕರ ಅವ್ರ ನೋವನ್ನ ಸಹಿಸ್ಕೋತಾರ. ನಾನು ಕಲಿತೀನಿ ದೇಶಕ್ಕೋಸ್ಕರ ಹೀಗಿರ್ಬೇಕು ಅಂತ. ಈಗ ನೀವೆಲ್ಲರೂ ನಿಮ್ ಮನೆಗೆ ಹೋಗಿ, ಸರಿನಾ? ನಾನು ನಿಮ್ ಬಗ್ಗೆ ಅನಂತ್ ಹತ್ರ ಹೇಳ್ತೀನಿ. ಮತ್ತೆ ಅನಂತ್ ಏನ್ ಹೇಳ್ದ ಅನ್ನೋದನ್ನ ನಾಳೆ ಸ್ಕೂಲಲ್ಲಿ ನಿಮ್ಗೆ ಹೇಳ್ತೀನಿ. ಯಾಕೆ, ನಿಮ್ ಮಾಸ್ಟರ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಸರಿ, ಕೇಳಿಸ್ಕೊಳ್ಳಿ. ಇವತ್ ಸಂಜೆ ನೀವೆಲ್ಲ ನನ್ ಮನೆಗೆ ಓದೋದಕ್ ಬರ್ತೀರಾ. ಪರೀಕ್ಷೆ ಹತ್ರ ಇದೆ. ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಓದ್ಕೋಬೇಕು ಈಗ. ಅರ್ಥ ಆಯ್ತಾ? ಸರಿ, ನೀವಿನ್ ಹೊರಡಿ.
ಏನನು ಜ್ವರ ಕಡಿಮೆ ಆಯ್ತಾ? ಔಷಧಿ ಕೊಟ್ಟಿದ್ದೀನಿ. ಅನಂತವ್ರೆ, ಇನ್ ಸ್ವಲ್ಪ ತಿನ್ನಿ. ಇದೇನ್ ಅನಂತ್, ಆಗಲ್ಲ ಅಂದ್ರೆ ಹೇಗೆ? ನೀನೇನಾದ್ರೂ ತಿನ್ಲೇಬೇಕು. ಡಾಕ್ಟರು ಹೇಳಿದಾರಲ್ವಾ, ನೀನ್ ತಿಂದ್ರೆ ತಾನೇ ಬೇಗ ಹುಷಾರಾಗೋದು. ಜತಿನಣ್ಣ, ಏನಾಯ್ತು ವೀರೇನವ್ರೆ? ನಿಮಗ್ ಚಿಂತೆ ಆಗ್ತಾ ಇದ್ಯಾ? ನಾವಿಲ್ಲಿ ಇಷ್ಟೊಂದ್ ಜನ ಇದೀವಿ, ಡಾಕ್ಟರ್ ಬೇರೆ ಬಂದ್ ಹೋಗಿದ್ದಾರೆ. ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ ಅಂತ. ಅನು ಅಕ್ಕ, ಅದನ್ನೆಲ್ಲ ನೀವು ಯೋಚನೆ ಮಾಡಬೇಡಿ. ಆದ್ರೆ ಇದಕ್ಕೆಲ್ಲ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಲೇಬೇಕು. ಇಷ್ಟೆಲ್ಲ ಜನ ಒಟ್ಟಿಗೆ ಇರೋದು ಸರಿಯಲ್ಲ. ಜನರು ಗೊತ್ತಾದ್ರೆ ಅನುಮಾನ ಬರೋಕ್ ಶುರುವಾಗುತ್ತೆ. ಅವರು ಸ್ಕೂಲ್ಗೆ ಹೋಗಿದ್ದಾರೆ, ಮನೆಗ್ ಬಂದ್ಮೇಲೆ ಮಾತಾಡೋಣ. ಜೊತೆಗೆ ಅನಂತನ್ ಬೇರೆ ತುಂಬಾನೇ ಹುಷಾರಿಲ್ಲ. ಅವನ್ ಜ್ವರ ಹೀಗೆ ಇದ್ರೆ ಸಂಜೆ ಆಗೋದ್ರೊಳಗೆ ಅನಂತನ್ನ ನಮ್ಮನೆಗೆ ಕರ್ಕೊಂಡು ಹೋಗೋಣ. ಜತಿನಣ್ಣ ಒಂದ್ ಸುದ್ದಿ ತಂದಿದ್ದೀನಿ. ಇವತ್ತು ಸಂಶುಲ್ ಆಲಂ ಕಟಕಿಂದ ಕೋಲ್ಕತ್ತಾಗ ವಾಪಸ್ ಹೋಗ್ತಾ ಇದ್ದಾನೆ. ಟ್ರಿಗರ್ ಸಾಹೇಬ್ರ ಜೊತೆ ಮೀಟಿಂಗ್ ಇದೆಯಂತೆ. ನಾವು ಅವನನ್ನು ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಅವನು ತುಂಬಾ ಕ್ರೂರಿ ಮನುಷ್ಯ. ದೇಶದ ಜನರನ್ನೇ ಸಾಯಿಸ್ತಾ ಇದ್ದಾನೆ ಅವನು. ಜತಿನಣ್ಣ, ಅವನು ತಪ್ಪಿಸ್ಕೋಬಾರ್ದು. ಹೌದು ಅನಂತ್, ಸಂಶುಲ್ ಆಲಂ ಇರೋ ಬಂಗ್ಲೆ ಚೌಕಿದಾರ ಹೇಳ್ದ ಅವನು ವೇಷ ಬದಲಾಯಿಸ್ಕೊಂಡು ಕಟಕ್ನಿಂದ ಕೋಲ್ಕತ್ತಾಗ ಹೋಗ್ತಾ ಇದ್ದಾನಂತೆ. ಅವನ್ನ ನಾವ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹೌದಾ? ಇದರ ಅರ್ಥ ಸಂಶುಲ್ ಆಲಂ ನಮ್ಮ ಬಗ್ಗೆ ಹೆದರ್ಕೊಂಡಿದ್ದಾನೆ ಅನ್ನೋದು ಸತ್ಯ. ಅದಕ್ಕೆ ವೇಷ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವರು 100 ವೇಷ ಬದಲಾಯಿಸ್ಕೋಬಹುದು. ದೇಶದ ಶತ್ರುಗಳಿಗಿರೋದು ಒಂದೇ ರೂಪ. ಸಂಶುಲ್ ಆಲಂ ರೂಪ ಬದಲಾಯಿಸ್ಕೊಂಡು ಹೋಗ್ತಾನೆ ಅಂತ ಆದ್ರೆ ನಾವೆಲ್ಲರೂ ಅದನ್ನೇ ಮಾಡೋಣ. ಸಂಶುಲ್ ಆಲಂ ಮತ್ತೆ ಕೋಲ್ಕತ್ತಾಗ ಹೋಗ್ಬಾರ್ದು. ಅದಕ್ಕಿಂತ ಮೊದಲೇ ನಾವು ಅವನ್ನ ಕೊಂದು ಹಾಕ್ಬೇಕು. ಕೋಲ್ಕತ್ತಾಗ ಹೋಗೋ ಪುರಿ ಎಕ್ಸ್ಪ್ರೆಸ್ 8 ಗಂಟೆಗೆ ಪುರಿಯಿಂದ ಹೊರಡುತ್ತೆ. ಕಟಕ್ಗೆ ಬರೋ ಹೊತ್ತಿಗೆ 9 ಗಂಟೆ ಆಗುತ್ತೆ. ನಿಮ್ಗೆಲ್ಲ ನಾವು ಯಾವ ಸಮಯಕ್ಕೆ ಹೊರಡಬೇಕು ಅನ್ನೋದು ಅರ್ಥ ಆಯ್ತಲ್ವಾ? ಕಮಲ, ಇದು ನನ್ನ ಮದ್ವೆ ಬಳೆಗಳು. ಈ ಬಳೆಗಳನ್ನ ನೀನೇ ಇಟ್ಕೋ. ಅಮ್ಮ ನನಗಿದನ್ ಕೊಟ್ಟಿದ್ರು. ಇದ್ರಲ್ಲಿ ಹಳೆ ನೆನಪುಗಳೆಲ್ಲ ಇದೆ. ಅಜ್ಜಿ ಅಮ್ಮಂಗ್ ಕೊಟ್ಟಿದ್ರು, ಅಮ್ಮ ನನಗ್ ಕೊಟ್ರು. ಇನ್ ಮುಂದೆ ಇದ್ರ ಅವಶ್ಯಕತೆ ನನಗ್ ಬೀಳೋದಿಲ್ಲ. ನೀನೇ ಇದನ್ನ ಹುಷಾರಾಗಿ ಇಟ್ಕೋ, ಆಯ್ತಾ? ಸರಳ, ಈ ಸರ ನೆನ್ಪಿದ್ಯಾ ನಿನಗೆ? ಇದನ್ನ ನಿನ್ ಭಾವ ಕೋಲ್ಕತ್ತಾದ ದೊಡ್ಡ ಬಂಗಾರದ ಅಂಗಡಿಯಲ್ಲಿ ಮಾಡಿಸಿದ್ರು. ನಾನಿದನ್ನ ತುಂಬಾ ಪ್ರೀತಿಯಿಂದ ಹಾಕೋತಿದ್ದೆ. ಈ ಸರ ಇನ್ ಮುಂದೆ ನನಗ್ ಬೇಡ. ಎಲ್ಲ ನೆನ್ಪಿದೆ ಅಕ್ಕ, ಎಲ್ಲ ನೆನ್ಪಿದೆ. ನೀನ್ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಯಾಕೆ ಇದನ್ನೆಲ್ಲ ತೆಗಿತಿದ್ಯಾ? ಇದನ್ನೆಲ್ಲ ಬಿಡು ಅಕ್ಕ. ಇಲ್ಲ, ನನಗಿದೆಲ್ಲ ಯಾಕೆ ಬೇಕು ಹೇಳು? ಈ ಸರ ನೀನೇ ಇಟ್ಕೋ. ಇದು ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತಗೋ ಇಟ್ಕೋ. ವಿಭಾ, ತಗೋ ಇಟ್ಕೋ. ಬೇಡ ಇಟ್ಕೋ. ದಯವಿಟ್ಟು ನನಗಿದನ್ ಕೊಡ್ಬೇಡಿ ಅಕ್ಕ, ನನಗಿದ್ ಬೇಡ. ಇದೆಲ್ಲ ನಿಮ್ದು ಅಕ್ಕ, ವಿಭಾ. ನೀವೇ ಇಟ್ಕೋಬೇಕು. ನಮಗ್ ಯಾಕೆ ಕೊಡ್ತಿದ್ದೀರಾ ಇದನ್ನ? ವಿಭಾ, ಆಭರಣಗಳನ್ನ ಮುಚ್ಚಿಟ್ರೆ ಶೋಭೆ ತರಲ್ವಂತೆ. ನಾನಂತೂ ಹಾಕೊಳ್ಳೋ ಹಾಗಿಲ್ಲ. ನೀವಾದ್ರೂ ಹಾಕೊಂಡ್ರೆ ಅದನ್ನ ನೋಡಾದ್ರೂ ನಾನು ತುಂಬಾ ಸಂತೋಷ ಪಡ್ತೀನಿ. ನಂಗೆ ಹೇಗಿದ್ರು ಇದ್ಯಾವ್ದು ಮುಂದೆ ಬೇಕಾಗಲ್ಲ. ಯಾರು ಹೇಳಿದ್ದು?
ಯಾರು ಹೇಳಿದ್ದಕ್ಕ ನಿಮಗಿದ್ ಬೇಕಾಗಲ್ಲ ಅಂತ? ಅಕ್ಕ, ಆಭರಣ ಅಂದ್ರೆ ಸಂಪತ್ತು. ಇದ್ ಯಾವತ್ತಿಗೂ ಹೇಗೆ ಆದ್ರೂ ನಿಮಗ್ ಸಹಾಯಕ್ ಬಂದೇ ಬರುತ್ತೆ. ಇಲ್ಲ, ನಾವಿದನ್ನ ತಗೊಳ್ಳೋದಿಲ್ಲ. ಏ ವಿಭಾವತಿ, ಯಾವಾಗ್ಲೂ ಏನಾದ್ರೂ ಹೇಳ್ತಿರ್ತೀಯಲ್ಲ, ಯಾಕೆ ಏನೇನೋ ಹೇಳಿ ಅವಳ ಸಂಕಟ ಜಾಸ್ತಿ ಮಾಡ್ತಾ ಇರ್ತೀಯಲ್ಲ ನೀನು? ಯಾಕೆ ಎಲ್ರು ನೀ ಹೇಳ್ದ ಹಾಗೆ ಕೇಳ್ಬೇಕಾ? ಅವಳ ಧರ್ಮ ಅವಳದ್ದು, ಇದು ಸಂಪ್ರದಾಯ, ತ್ಯಾಗ ಮಾಡ್ಲೇಬೇಕಾಗತ್ತೆ. ನಿಂಗ ಅವಳೇ ಕೊಡ್ತಾ ಇರ್ಬೇಕಾದ್ರೆ ಸುಮ್ನೆ ತಗೋ, ಅವಳ ಭಾರಕ್ಕೆ ಮುಕ್ತಿ ಕೊಡು. ಇದಕ್ಕೆ ಭಾರ ಮುಕ್ತಿ ಮಾಡೋದು ಅನ್ನಲ್ಲ ಅಜ್ಜಿ, ಇನ್ನೂ ದೊಡ್ಡ ಭಾರನ ತಲೆ ಮೇಲೆ ಹೊರೋದು ಅಂತಾರೆ. ಮತ್ತೆ ಇದಂತೂ ನಮ್ಮ ಧರ್ಮ ಅಲ್ಲ ಅಲ್ವಾ? ಅಜ್ಜಿ, ಧರ್ಮ ಅಂದ್ರೇನು? ಪ್ರೋಮಿಯಕ್ಕ ಯಾಕೆ ಇದನ್ನೆಲ್ಲ ಹಾಕೋಬಾರ್ದು? ನೋಡ್ ಸುಬ್ಬಿ, ಇದು ನಮ್ ಸಮಾಜದ ನಿಯಮ. ಪ್ರೋಮಿಯಕ್ಕ, ನೀವು ಅನು ಚಿಕ್ಕಮ್ಮನ್ ತರ ಯಾಕೆ ಬಟ್ಟೆ ಹಾಕೊಂಡಿದ್ದೀರಾ? ಹೇಳಿ ಪ್ರೋಮಿಯಕ್ಕ. ಸುಭಿ, ನಿನ್ ದೊಡ್ಡ ಭಾವ ಇನ್ನಿಲ್ಲ, ಅವರಿಲ್ಲ ಸುಬಿ. ಇನ್ ಮುಂದೆ ನಾನು ಇದೇ ಬಟ್ಟೆನೆ ಹಾಕೋಬೇಕು. ಆಭರಣಗಳು ಹಾಕೋಬಾರ್ದು ಅಂತ ಶಾಸ್ತ್ರಗಳಲ್ಲೇನಿಲ್ಲ, ಆದ್ರೆ ಸಮಾಜದ ನಿಯಮ ಇದು. ಇದೇ ನಿಯಮ. ಯಾಕೆ ಹಾಕೋಬಾರ್ದು ಪ್ರೋಮಿಯಕ್ಕ? ನೀನ್ ನಿನ್ನ ಅನುಜಿಕಮ್ಮನ ನೋಡಿಲ್ವೇನಪ್ಪ? ಅವಳೀಗ ಯಾವ ಆಭರಣನೂ ಹಾಕೊಳ್ಳಲ್ಲ, ಅಲಂಕಾರನೂ ಮಾಡ್ಕೊಳ್ಳಲ್ಲ. ಹಾಗೆ ನಿನ್ನ ಅಕ್ಕನೂ ಇದೆಲ್ಲ ಮಾಡಬಾರ್ದು. ಈಗ ಅವಳು ಹೀಗೆ ಇರ್ಬೇಕಾಗತ್ತೆ, ಯಾಕಂದ್ರೆ ಇದು ಸಂಪ್ರದಾಯ. ಯಾಕೆ ಹಾಗಿರ್ಬೇಕು? ಯಾಕೆ ಅಂತ ಹೇಳಿ. ನೋಡ್ ಸುಭಾಷ್, ನಂಗೆ ಏನ್ ಗೊತ್ತಿದ್ಯೋ ಅದನ್ನೆಲ್ಲ ನಿನ್ಗೆ ಹೇಳಿದೀನಿ. ನೀನ್ ಇದನ್ನೆಲ್ಲ ತಿಳ್ಕೊಳ್ಳೋ ಅಷ್ಟು ದೊಡ್ಡವನು ಆಗಿಲ್ಲ ಕಣಪ್ಪ. ವಿಭಾ, ಸುಭಾಷ್ನ ನೀವು ಕರ್ಕೊಂಡು ಹೋಗಿ. ನಡಿ ಸುಭಾಷ್. ವಿಭಾತ್ಗೆ ಯಾಕಿಂತ ನಿಯಮ ಇದೆ? ನೀವೆಲ್ಲ ಅಲಂಕಾರ ಮಾಡ್ಕೊಂಡು ಒಡವೆ ಹಾಕೊಂಡು ಓಡಾಡ್ಬೋದು, ಆದ್ರೆ ಪ್ರೋಮಿ ಅಕ್ಕ ಯಾಕೆ ನಿಮ್ ತರ ಇರ್ಬಾರ್ದು? ಅಳ್ಬೇಡ, ಅಳ್ಬೇಡ ಅಕ್ಕ, ಅಳ್ಬೇಡ. ನನಗಿದೆಲ್ಲ ಏನೂ ಬೇಡ ಅಜ್ಜಿ. ಇದೆಲ್ಲ ಅಕ್ಕನ ಹತ್ರನೇ ಇರಬೇಕು. ಅಕ್ಕನ್ಗಿದನ್ನೆಲ್ಲ ಇಟ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇದ್ರೆ ಇದೆಲ್ಲ ನೀವೇ ಇಟ್ಕೊಳ್ಳಿ. ಅಕ್ಕಂಗೆ ಬೇಕಾದಾಗ ಕೊಡಬಹುದು. ಸರ್, ಎವ್ರಿಥಿಂಗ್ ಇಸ್ ರೆಡಿ. ರಾತ್ರಿ 9:00ವರೆಗೆ ಪೂರಿ ಎಕ್ಸ್ಪ್ರೆಸ್ ಕಟಕ್ನ ತಲುಪುತ್ತೆ. ನೀವು ಬೆಳಿಗ್ಗೆ ಎಷ್ಟರಲ್ಲಿ ಕೋಲ್ಕತ್ತಾದಲ್ಲಿ ಇರ್ತೀರಾ? ಮುಕುಂದಲ್ಲಿ ಸರ್, ಅವನು ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಯಾಕೋ ಅವನು ವಿಚಿತ್ರವಾಗಿ ಆಡ್ತಿದ್ದಾನೆ, ಹುಚ್ಚಿರ್ತರ ನಡ್ಕೋತಾ ಇದ್ದಾನೆ. ಆದ್ರೆ ಸರ್, ನೀವು ಈ ರೀತಿ ಹೋಗೋದು ಸರಿ ಅಲ್ಲ ಅನ್ಸುತ್ತೆ. ನಾನು ನನ್ನ ಕಡೆಯಿಂದ ನಿಮ್ಗೋಸ್ಕರ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿಸ್ತೀನಿ. ಬೇಕಾದ್ರೆ ನೀವು ಟ್ರೈನ್ ತಲುಪೋವರೆಗೂ ಪೊಲೀಸ್ ಪ್ರೊಟೆಕ್ಷನ್ ಮಾಡಿಸ್ತೀನಿ. ಬೇಡ. ಒಂದ್ ವೇಳೆ ಪೊಲೀಸ್ ಅವರೆಲ್ಲ ರಸ್ತೆ ತುಂಬಾ ನಿಂತಿದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಸ್ವದೇಶಿಗಳಿಗೆ ಎಲ್ಲ ಗೊತ್ತಾಗುತ್ತೆ. ನನಗೆ ಯಾವ ಗಾಡಿನೂ ಬೇಡ, ಸುರಕ್ಷತೆನೂ ಬೇಡ. ಅವರು ನನ್ನ ಟಾರ್ಗೆಟ್ ಮಾಡೋದು ನನಗಿಷ್ಟ ಆಗಲ್ಲ. ಗಾಡಿ ನೋಡ್ತಾ ಇದ್ದಾಗೆ ನನ್ನ ಸಾಯಿಸೋ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ. ಸರ್, ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ದೆಮ್.
ದೇ ಆರ್ ವೆರಿ ಡೇಂಜರಸ್. ಇಲ್ದೇ ಇದ್ರೆ ಅಕ್ಕಿ ಅಂಗಡಿಯಲ್ಲಿ ಅನಂತ್ ಹೇಗ್ ಬಂದ್ ಕೂತಿದ್ದ? ಈಗಾಗಲೇ ನಾನು ಹಾವು ಹುತ್ತಕ್ಕೆ ಕೈ ಹಾಕಿದ್ದಾಗಿದೆ ರಿಚರ್ಡ್ಸನ್ ಸರ್. ಒಂದು ವೇಳೆ ಅವರು ನನ್ನನ್ನು ನೋಡಿದ್ರು ನನ್ನನ್ನು ಅವ್ರು ಗುರ್ತು ಹಿಡಿಯೋಕ್ಕಾಗಲ್ವಲ್ಲ. ನಾನು ರೈಲಲ್ಲೇ ಹೋಗ್ತೀನಿ ಬಿಡಿ. ಸಂಶುಲ್ ಆಲಂ ಹೊರಡ್ತಿದ್ದಾನೆ ಒಬ್ಬ ಫಕೀರನ ವೇಷದಲ್ಲಿ. ಖಂಡಿತ ಅವ್ರ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಒಬ್ಬೊಬ್ಬ ಸ್ವದೇಶಿಯರನ್ನು ಕೊಲ್ಲಬೇಕು ಅನ್ಕೊಂಡಿದ್ಯಲ್ಲ ಸಂಶುಲ್ ಆಲಂ. ನಿನಗೆ ಗೊತ್ತಿಲ್ಲ ಅದೆಷ್ಟು ಸ್ವದೇಶಿಗಳು ನಿನ್ನನ್ನು ಕೊಲ್ಲೋದಕ್ಕೆ ಕಾಯ್ತಾ ಇದ್ದಾರೆ ಅಂತ. ಈ ದೇಶದಲ್ಲೇ ಹುಟ್ಟಿ ಈ ದೇಶಕ್ಕೆ ದ್ರೋಹ ಮಾಡ್ತಿದ್ಯಾ. ಇದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಸಂಶುಲ್ ಆಲಂ. ನಾವು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದು ನಮ್ಮ ದೇಶದ ಮಣ್ಣಿನ ಮೇಲೆ ಆಣೆ. ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ. ಸಂಶುಲ್ ಆಲಂ ಮತ್ತೆ ಕೋಲ್ಕತ್ತಾಗ ಹೋಗ್ಬಾರ್ದು. ಅದಕ್ಕಿಂತ ಮೊದಲೇ ನಾವು ಅವನ್ನ ಕೊಂದು ಹಾಕ್ಬೇಕು. ಸಂಶುಲ್ ಆಲಂ ಇವನೇ ಇರ್ಬೋದಾ? ಆದ್ರೆ ಫಕೀರನ್ ವೇಷ ಯಾಕೆ ಹಾಕೋತಾನೆ? ಸರಿಯಾಗಿ ಗೊತ್ತಿಲ್ಲದೆ ನಾವು ಯಾರ್ಯಾರನ್ನೋ ಕೊಲ್ಲೋದಕ್ಕಾಗೋದಿಲ್ಲ. ಜತಿನಣ್ಣ ಏನ್ ಸನ್ನೆ ಮಾಡ್ತಿದ್ದಾರೆ?
ನೀವು 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 ಎಲ್ಲಿಂದ ಬರ್ತಿದ್ದೀರಾ? ನಾನು ಅಂಜಾಮ್ನಿಂದ ಬರ್ತಿದ್ದೀನಿ. ನನಗೆ ತುಂಬಾ ತುಂಬಾ ಹಸುವಾಗ್ತಿದೆ. ಇಲ್ಲಿ ಎಲ್ಲಾದ್ರೂ ರೊಟ್ಟಿ ಸಿಗ್ಬೋದಾ ತಿನ್ನೋದಿಕ್ಕೆ? ತುಂಬಾ ದೂರದಿಂದ ಬಂದಿದ್ದೀನಿ. ನನಗೆ ಹಸುವನ್ನ ತಡೆಯೋದಕ್ಕಾಗ್ತಿಲ್ಲ. ಹೋಗು ಹೋಗು, ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಅಂಗಡಿ ಸಿಗುತ್ತೆ. ಅಲ್ಲಿ ನಿನ್ಗೆ ಎಲ್ಲ ತಿನ್ನೋದಕ್ ಸಿಗುತ್ತೆ. ಹೋಗು ಹೋಗು ಹೋಗು. ಸರಿ ಸರಿ ಹೋಗು, ಬರ್ತೀನಿ. ಸರಿ ಹೋಗು ಹೋಗು ಹೋಗು. ಇವನಂತೂ ಅಲ್ಲ. ಹಾಗಿದ್ರೆ ಕಲ್ಕತ್ತಾಗ ಹೋಗ್ಬೇಕು ಅಂದ್ರೆ ಈ ಕಡೆಯಿಂದಾನೇ ಹೋಗ್ಬೇಕು. ಸಂಶುಲ್ ಆಲಂ ಮೇಲೆ ಹೋದ? ಕೋಲ್ಕತ್ತಾ ರೈಲು ಹೋಗಾಯ್ತು. ಇದರರ್ಥ ಸಂಶುಲ್ ಆಲಂ ಹೋಗಾಯ್ತಾ? ಅಥವಾ ಕೋಲ್ಕತ್ತಾಗ ಹೋಗ್ತೀನಿ ಅಂತ ಹೇಳಿದ್ದು ಅವನು ಪ್ಲಾನಾ? ಇಲ್ಲಿ ಕೇಳು ಸುಬಿ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ಗೊಂದು ಕೆಲಸ ಇದೆ. ಮಾಸ್ಟರ್ ಮನೆಯಲ್ಲಿ ಓದಿ ಮುಗಿಸಿದ್ಮೇಲೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ, ಸರಿನಾ? ನೀನ್ ಬಂದ್ಯಾ ಸುಭಾಷ್? ನೋಡು, ನಾವು ಮೇಷ್ಟ್ರ ಬಾಗ್ಲಿನ ಅವಾಗಿಂದ ತಟ್ತಾನೆ ಇದೀವಿ, ಆದ್ರೆ ಯಾರು ತೆಗಿತಾನೆ ಇಲ್ಲ. ಬಾಗ್ಲಿಗ್ ಬೀಗನೂ ಹಾಕಿಲ್ಲ. ಇದೇನಿದು? ಶರತಣ್ಣ, ನೀವು ಸ್ವಲ್ಪ ನೋಡಿ. ಅನು ಚಿಕ್ಕಮ್ಮ ಮತ್ತೆ ಅನಂತಣ್ಣ ಇಲ್ಲೇ ಇದ್ದಾರೇನೋ, ಅದಕ್ಕೆ ಬಾಗ್ಲು ತೆಗಿತಾ ಇಲ್ಲ ಅನ್ಸುತ್ತೆ. ನೀವಾ? ಬನ್ನಿ, ಎಲ್ಲ ಒಳಗ್ ಬನ್ನಿ. ಬನ್ನಿ. ಹಿಂದ್ಗಡೆ ಕೋಣೆಲಿದ್ನಲ್ಲ, ಅದಕ್ಕೆ ಬಾಗ್ಲ ತೆಗೆಯೋ ತಡ ಆಯ್ತು. ಹೋಗಿ ಕೂತ್ಕೊಳ್ಳಿ, ಬನ್ನಿ. ಬಾ. ಶರತ್, ಯಾಕಲ್ಲೇ ನಿಂತಿದ್ಯಾ? ಬಾ ಒಳಗೆ ಬಾ. ಮೇಷ್ಟ್ರೆ, ಇವತ್ತು ಬರಕ್ಕಾಗಲ್ಲ. ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದೀನಿ. ಅವನ ಹತ್ರ ಲಾ ಸ್ಟಡೀಸ್ದು ಬುಕ್ಸ್ ತಗೋಬೇಕಾಗಿತ್ತು. ನಾನು ಹೋಗಿ ಬರ್ತೀನಿ. ಇದೇನಿದು? ನಿಮ್ಮನೇಲೆ ಲೈಬ್ರರಿ ಇದೆಯಲ್ಲ? ಜಾನಕಿನಾಥ್ ಅವರು ಮನೇಲೇ ಇರ್ತಾರೆ, ಅವರೇ ಎಲ್ಲಾನು ಹೇಳ್ಕೊಡ್ತಾರೆ. ನಿನಗೆ ಯಾಕೆ ಅಷ್ಟೊಂದು ಕಷ್ಟ? ಪ್ರಾಕ್ಟೀಸ್ ಶುರು ಮಾಡ್ದ ಹೇಗೆ? ಪರೀಕ್ಷೆಗಳು ಬರ್ತಾ ಇದೆ, ಅದಾದ್ಮೇಲೆ ಲಾ ಪ್ರಾಕ್ಟೀಸ್ನ ಶುರು ಮಾಡಬೇಕು. ಸರಿ, ಒಳ್ಳೇದು. ಮೇಷ್ಟ್ರೆ, ಇಲ್ಲೇನೂ ಸಮಸ್ಯೆ ಇಲ್ಲ ಅಲ್ವಾ? ಅನು ಚಿಕ್ಕಮ್ಮ, ಈಗ ಎಲ್ಲ ಸರಿಯಾಗಿದೆ, ಏನು ಚಿಂತೆ ಮಾಡಬೇಡ. ನಾನಿದ್ದೀನಲ್ಲ. ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಸರಿ. ಅಯ್ಯೋ, ನೀವೆಲ್ಲ ಯಾಕೆ ನಿಂತ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ, ಇವತ್ ನಾನ್ ನಿಮ್ಗೆ ನಂದು ಆ ಬಾಗ್ಲ ಹತ್ರ ಕೂತ್ಕೋಬೇಡ, ಬಾ ಇಲ್ಲಿ. ಎಲ್ರು ಬೇಗ ಬೇಗ ಬನ್ನಿ. ನಾವು ಬೆನ್ನಿ ಮಾಧವ್ ಮನೆಗೆ ಹೋಗ್ಬೇಕು. ಅನಂತು ಬೆನ್ನಿ ಮಾಧವ್ ಮನೇಲಿ ಇದ್ದಾನಂತೆ. ಅಲ್ಲಿಂದ ಅದ್ ಹೇಗ್ ತಪ್ಪಿಸ್ಕೋತಾನೆ ಅಂತ ನಾನು ನೋಡ್ತೀನಿ. ನಾವು ಇಲ್ಲಿವರೆಗೂ ಆಗಿರೋ ಪಾಠನ ಒಂದ್ಸಲಿ ನೋಡೋಣ. ಪ್ರಕೃತಿಯ ವರ್ಣನೆ ಮಾಡ್ತಾ ಕವಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಇಲ್ಲಿಂದ ಓಡ್ ಹೋಗ್ಬಾರ್ದು. ಒಂದ್ ನಿಮಿಷ. ಸರ್ಚ್ ಮಾಡಿ. ಏನ್ ಮಾಡ್ತಿದ್ದೀರಾ ನೀವು? ನಾನ್ ಮಕ್ಳಿಗೆ ಓದಿಸ್ತಾ ಇದ್ದೀನಿ, ನೀವು ಸೀದಾ ಒಳಗ್ ಬರ್ತಾ ಇದ್ದೀರಲ್ಲ. ಏನ್ ಬೇಕು ನಿಮ್ಗೆ? ಅನಂತ್ ಬೇಕು. ಏನು? ಅನಂತ್ ಅಂದ್ರೆ ಯಾರು?
ನನಗೆ ಯಾವನಂತೂ ಗೊತ್ತಿಲ್ಲ. ಓ, ಅನಂತ್ ಗೊತ್ತೇ ಇಲ್ವಾ? ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಗೊತ್ತಿಲ್ಲ ಅಲ್ವಾ? ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ಅನಂತಣ್ಣ ಇಲ್ಲಿದ್ದಾರ? ಪೊಲೀಸರಿಗೆ ಹೇಗೆ ಗೊತ್ತಾಯ್ತು? ಏನ್ ಮಾಡ್ತಿದ್ದೀರಾ ನೀವು? ಯಾಕೆ ಎಲ್ಲಾನು ಹಾಳು ಮಾಡ್ತಿದ್ದೀರಾ? ಮುಚ್ಚು ಬಾಯ್. ಮಕ್ಕಳ ಥರಾನೇ ಇರಬೇಕು. ಓ, ನೀನ್ ಯಾಕೆ ನನ್ನ ಹಿಂದೆ ಬರ್ತಿದ್ಯಾ? ಮೇಷ್ಟ್ರೆ, ನೀವು ಬೇಗ ನನ್ನ ಜೊತೆಗೆ ಬನ್ನಿ. ಏನಾಯ್ತು? ಸುಬೇಂದ್ರ ಅವರು ನಿಮ್ ಸ್ಕೂಲಿನ ಮೇಷ್ಟ್ರು. ಅವ್ರು ಠಾಣೆಗೆ ಬಂದಿದ್ರು ಮುಕುಂದ್ ಘೋಷ್ನ ನೋಡೋದಿಕ್ಕೆ. ಹೌದಾ? ಯಾಕೆ? ಏನಂತೆ? ಅವ್ರಿಗೆ ಅನುಮಾನ ಬಂದು ನಿಮಗೆ ಅನಂತ್ ಗೊತ್ತು ಅಂತ ಅವ್ರ ಠಾಣೆಗೆ ಬಂದು ಮುಕುಂದ್ ಘೋಷ್ ಹತ್ರ ಹೇಳ್ತಿದ್ರು. ನೀವು ತುಂಬಾ ಹುಷಾರಾಗಿರ್ಬೇಕು ಮೇಷ್ಟ್ರೆ. ನಾನು ಹೊರಡ್ತೀನಿ. ಏನೇ ಆದ್ರೂ ನಿಮ್ಗೆ ಈ ಬಾಗ್ಲನ್ನ ನಾನು ಹೊಡಿಯೋಕ್ ಬಿಡೋದಿಲ್ಲ. ನೀನ್ ಸುಮ್ನೆ ಇರು ಸುಭಾಷ್. ಇದೆಲ್ಲ ಏನು ಮುಕುಂದ್ ಅವ್ರೆ? ನೀವು ನನ್ನ ಮನೆಗೆ ಬಂದು ಏನ್ ಅನ್ಯಾಯ ಮಾಡ್ತಿದ್ದೀರಾ? ನಾವು ಬಿಡಲ್ಲ. ಯಾಕೆ ಈ ಬಾಗ್ಲು ಹೊಡಿತಿದ್ದೀರಾ? ನಾವ್ ಈ ಬಾಗ್ಲು ಹೊಡಿಯಕ್ ಬಿಡಲ್ಲ. ಜಾಗ ಬಿಡು. ಇಲ್ಲ, ಜಾಗ ಬಿಡು ಅಂದೆ. ಸಾಧ್ಯನೇ ಇಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಜಾಗ ಬಿಡು. ಆಗಲ್ಲ ಅಂದೆ. ಮುಕುಂದ್ ಅವ್ರೆ, ಸುಭಾಷ್, ಇಲ್ಲಿ ನೋಡ್ತೀನಿ. ಏನಾಯ್ತು? ಎದಳು ಎದಳು ಎದಳು. ಬಾ ಬಾ ಬಾ, ಇಲ್ಲಿ ಬಾ. ಏನಾಯ್ತು? ಯಾಕೆ ಗಲಾಟೆ ಮಾಡ್ತೀರ? ಮುಕುಂದ್ ಅವ್ರೆ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್. ಕಾಣಿಸ್ತಿದ್ಯಾ? ಏನ್ ಮಾಡಿದೀರಾ ಅಂತ ನೀವೇ ನೋಡಿ. ನನ್ನ ಹೆದರ್ಸ್ತಾ ಇದ್ದೀರಾ ಏನೋ? ನಾನ್ ನಿಮಗೆ ಹೇಳ್ದೆ ತಾನೆ ನನ್ಗೆ ಅನಂತ್ ಅನ್ನೋರು ಯಾರು ಗೊತ್ತಿಲ್ಲ ಅಂತ. ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ಸುದ್ದಿ ಕೊಟ್ಟಿದ್ಯಾರು? ಯಾರು ಹೇಳಿ? ಅದು ಅಲ್ಲದೆ ನನ್ನ ವಿದ್ಯಾರ್ಥಿಗಳ ಮೇಲೆ ನೀವು ಕೈ ಮಾಡಿದ್ದೀರಾ. ನೋಡಿ ಬೆನ್ನಿ ಮಾಧವ್ ಅವರೇ, ಅವನು ನನ್ನ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದ. ಅದಕ್ಕೆ ಅವನ್ನ ನಾನು ತಳ್ಳಬೇಕಾಯ್ತು. ನಮ್ಮನ್ನ ಎದುರು ಹಾಕೊಂಡ್ರೆ ಇಂಥ ಪರಿಸ್ಥಿತಿನೇ ಬರೋದು ಅಂತ ನಿಮಗೂ ಗೊತ್ತು. ಇವನು ಪದೇ ಪದೇ ನನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ನೀವೇ ಅವನು ಬುದ್ಧಿ ಹೇಳ್ಬೇಕು. ನಿಮಗ್ ಗೊತ್ತಾ, ಸುಭಾಷ್ ಅವರಪ್ಪ ವಕೀಲರು. ನೀವ್ ಇವನಿಗೆ ಹೊಡೆದ್ರಿ ಅಲ್ವಾ? ನೋಡ್ತಾ ಇರಿ ಅವರಪ್ಪ ಏನ್ ಮಾಡ್ತಾರೆ ಅಂತ. ಸುಬೇಂದ್ರ ನನಗೆ ಸುಳ್ಳು ಸುದ್ದಿ ಕೊಟ್ಟಿಲ್ಲಿ ಕಳಿಸ್ಬಿಟ್ಟ. ನಾನು ಕಷ್ಟಕ್ಕೆ ಸಿಕ್ಕಾಕೊಂಡೆ. ನೋಡಿ ಮುಕುಂದ್ ಅವರೇ, ನೀವು ನಮ್ಮ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ. ನಿಮ್ಗೆ ಗೊತ್ತಿರ್ಬೇಕು ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ನನ್ಗೇನು ಹೇಳಿದ್ರು ಅಂತ.
ನೀವೇನಾದ್ರೂ ನನ್ನ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ತೊಂದರೆ ಮಾಡಿದ್ರೆ ಅವ್ರ ಹತ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಹೇಳ್ತೀನಿ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇವತ್ತು ನೀವು ಮಾಡಿರೋ ಈ ಕೆಲಸನೆಲ್ಲ ನಾನು ಅವ್ರಿಗೆ ಹೇಳ್ತೀನಿ. ಅವರು ನಿಮ್ಮ ವಿರುದ್ಧವಾಗಿ ಮೇಲ್ನವ್ರಿಗೆ ಏನು ಬೇಕಾದರೂ ಹೇಳ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಅನಾಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮೊದಲೇ ಸಂಶುಲ್ ಆಲಂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ನನ್ನ ಕೆಲಸ ಹೋಗೋದ್ರಲ್ಲಿದೆ. ಈಗ ನನ್ನ ಮೇಲೆ ಇವರೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ನನ್ನ ಕಥೆ ಮುಗೀತು. ನೋಡಿಲಿ ಸುಭಾಷ್, ಅವ್ರಿಗೆ ಹೇಳಿ ಈ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೆಂಗಸ್ರಿದ್ದಾರೆ. ಸುಮ್ನೆ ಮನಸ್ಸಿಗೆ ಬಂದ ಹಾಗೆ ಮನೆಗೆ ನುಗ್ಗೋಕ್ಕಾಗಲ್ಲ. ಅದ್ರ ಜೊತೆಗೆ ಸುಭಾಷ್ಗೆ ಹೆದರ್ಸ್ತಾ ಇದ್ದಾರೆ ಅವರು. ಏನೂ ಆಗಲ್ಲ, ಆಗೋಯ್ತು. ನಿಮ್ಗೆ ಅವನ್ ನೋವೇನು ಅಂತ ಅರ್ಥ ಆಗ್ತಿಲ್ಲ. ನೀವು ನಿಮ್ ಕೆಲ್ಸನೇ ದೊಡ್ಡದು ಅನ್ಕೊಂಡಿದ್ದೀರಾ. ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ, ಸುಭಾಷ್ ಜಾನಕಿನಾಥ್ ಅವ್ರ ಮಗ ಅಂತ. ನಾನ್ ಜಾನಕಿನಾಥ್ ಅವ್ರ ಹತ್ರ ನೀವು ಮನೆಗ್ ಬಂದು ಹೀಗ್ ಮಾಡಿದ್ರಿ ಅನ್ನೋದನ್ನ ಹೇಳಿದ್ರೆ ಏನಾಗತ್ತೆ ಗೊತ್ತಾ? ಆಗ ನೀವೇನ್ ಮಾಡ್ತೀರಾ? ಮೆಸ್ಟ್ರೆ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಿಮಗೆ ಗೊತ್ತಲ್ಲ, ಸ್ವದೇಶಿಗಳ ಓಡಾಟ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಾನು ಹುಡುಕ್ತಾ ಬಂದೆ. ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ನೀವು ಸುಭಾಷ್ ಹತ್ರ ಕ್ಷಮೆ ಕೇಳಿ. ನಮ್ಮ ಸಮಯ ಸರಿ ಇಲ್ಲದೆ ಇದ್ರೆ ಕತ್ತೆ ಕಾಲನ್ನು ಹಿಡಿಬೇಕಾಗತ್ತೆ. ನಂದು ಇದನ್ನೆಲ್ಲ ಬಿಡು ನೀನು. ಇದು ನಮ್ಮ ಓದೋ ಸಮಯ. ನಿನಗೆ ಒಳ್ಳೇದಾಗ್ಲಪ್ಪ. ಬೇಗ ಹುಷಾರಾಗ್ಬಿಡು. ಬಲರಾಮ, ಬಲರಾಮ, ಇದೇನ್ ಪ್ರೋಮಿ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಏನಾಯ್ತು ಪ್ರಭಾ? ಅಮ್ಮ, ಇನ್ಮೇಲೆ ನನ್ನ ಅಡ್ಗೆನ ನಾನೇ ಮಾಡ್ಕೋಬೇಕು. ನೀವ್ ಮಾಡಿರೋ ಅಡ್ಗೆನ ನಾನು ಊಟ ಮಾಡೋ ಹಾಗೆಲ್ಲ. ನನಗೆ ಇನ್ನೆಲ್ಲ ಅಡ್ಗೆ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇಲ್ಲೇ ಮಾಡ್ದೆ. ಬೇರೆ ಎಲ್ಲಿ ಮಾಡ್ಕೋಬಹುದು ಅಂತ ನೀವೇ ಹೇಳಿಮ್ಮ. ಅನು ಮನೆಯಿಂದ ಹೋದ್ಮೇಲೆ ಇನ್ನೊಂದು ಕೋಣೆ ತಯಾರು ಮಾಡಿಸಿದ್ದೆ. ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಿದ್ದಾರೆ ಅಂತ ನಾನು ಇನ್ನೊಂದು ಕೋಣೆ ಸಿದ್ಧ ಮಾಡಿದ್ದೆ. ಆದ್ರೆ ಆ ಕೋಣೆ ಹೀಗೆಲ್ಲ ಉಪಯೋಗ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೀಗ್ ನೀನಿಲ್ಲಿ ಕೂತ್ಕೊಂಡು ಅಡ್ಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದೇನಿದು? ಬೇಡ ಅಮ್ಮ, ಮನೇಲಿ ಬೇರೆ ಕೋಣೆಗಳು ಇದೆ. ಅಕ್ಕ ಎಲ್ಲಲ್ದೆ ಬೇರೆ ಕಡೆನೂ ಅಡ್ಗೆ ಮಾಡ್ಕೋಬಹುದು. ಅಕ್ಕ, ಪ್ರೋಮಿ ಅಕ್ಕ, ನೀವ್ ಬನ್ನಿ, ನಾನ್ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಹೀಗೆಲ್ಲ ನೀವ್ ಏನೇನೋ ಅಡ್ಗೆ ಮಾಡ್ಕೊಂಡು ಏನೇನೋ ತಿಂತಿದ್ದೀರಾ, ಇದನ್ನೆಲ್ಲ ತಿನ್ನೋಕಾಗತ್ತಾ? ನಾನೇ ನಿಮ್ಗೋಸ್ಕರ ಒಳ್ಳೆ ರುಚಿಯಾದ ಅಡ್ಗೆನ ಮಾಡ್ಕೊಡ್ತೀನಿ. ಈ ಅನ್ನ ಮತ್ತೆ ಆಲೂಗಡ್ಡೆನ ತಿಂದು ಮನುಷ್ಯರು ಬದುಕೋಕಾಗತ್ತಾ? ಬನ್ನಿ, ಎದ್ದೇಳಿ, ಬನ್ನಿ ಅಕ್ಕ. ಅರೇ ವಿಭಾ, ನೀನ್ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ಯಾ? ಅವಳಮ್ಮ ಇಲ್ಲೇ ಇದ್ದಾಳೆ ತಾನೆ. ಅವಳು ಮಾಡ್ತೀನಿ ಅಂತ ಹೇಳಿದ್ರು ನೀನ್ ಯಾಕೆ ತಡಿತಾ ಇದ್ಯಾ? ಅವಳು ತನ್ನಡಿಗೆ ತಾನೇ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ಏನ್ ತಪ್ಪು? ಇದೆಲ್ಲ ಸಂಪ್ರದಾಯ. ನಾವೇನ್ ಒತ್ತಾಯ ಮಾಡಿ ಅವಳ ತಲೆ ಮೇಲೆ ಕೂತಿದೀವ? ಇಲ್ಲ ತಾನೆ. ಅವಳಿಗೆ ಹೀಗ್ ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಿಂಗ್ ಸುಮ್ನಿರೋಕ್ಕಾಗಲ್ವಾ? ಅಲ್ಲ ಅಜ್ಜಿ,
ಹೀಗೆಲ್ಲ ಸಂಪ್ರದಾಯ ಪಾಲನೆ ಮಾಡೋದ್ರಿಂದ ಮನುಷ್ಯನ್ ಮನ್ಸಿಗೆ ನೆಮ್ಮದಿ ಸಿಗತ್ತಾ? ಇದೆಲ್ಲ ಸಮಾಜದ ಭಯಕ್ ಮಾಡ್ತಿರೋದಷ್ಟೇ. ನಾವೆಲ್ರೂ ಅಕ್ಕನಿಗೆ ಮನೆಯವ್ರಲ್ವಾ? ನಾವೆಲ್ರೂ ಒಂದೇ ತಾನೆ. ನಾವೆಲ್ರೂ ಅಕ್ಕನ ಜೊತೆ ನಿಂತ್ಕೊಂಡು ಧೈರ್ಯ ತುಂಬದೆ ಹೋದ್ರೆ ಈ ಸಮಾಜದ ನಿಯಮ ಅವ್ರನ್ನಿನ್ನೂ ಕುಗ್ಸತ್ತೆ ಅಷ್ಟೇ. ಒಂದ್ಸಲನಾದ್ರೂ ಅಕ್ಕನ್ ನೋಡಿದೀರಾ ನೀವು? ಹೇಗಾಗಿದ್ದಾರೆ ನೋಡಿ. ಇದೇ ತರ ನಡೀತಾ ಇದ್ರೆ ಅವ್ರ ಆರೋಗ್ಯ ಇನ್ನೂ ತುಂಬಾ ಹಾಳಾಗತ್ತೆ. ನೋಡು ಪ್ರಭಾ, ನಿನ್ ಸೊಸೆ ಕೋಲ್ಕತ್ತಾದವಳು ಅಂತ ನನಗೆ ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ಮಾತು ಕಲ್ತಿದ್ದಾಳೆ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಇರ್ಲಿ ಬಿಡು ವಿಭಾ. ಅಮ್ಮ, ನೀವೆಲ್ಲರೂ ಹೋಗಿ ಪರವಾಗಿಲ್ಲ. ನಂಗೆ ಇಲ್ಲೇನು ಕಷ್ಟ ಆಗ್ತಾ ಇಲ್ಲ. ಜೊತೆಗೆ ನಿಮಗ್ ನಾನಿಲ್ಲಿ ಅಡುಗೆ ಮಾಡೋದು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅಪ್ಪ ಬಂದ್ಮೇಲೆ ಅವ್ರ ಹತ್ರ ಮಾತಾಡಿ ಹಿಂದೆ ಯಾವ್ದಾದ್ರೂ ಕೋಣೆಯಲ್ಲಿ ವ್ಯವಸ್ಥೆ ಮಾಡ್ಕೋತೀನಿ. ಇಷ್ಟೊಂದೆಲ್ಲ ಆಯ್ತಾ ಸುಭಿ? ಮಾಧವ್ ಎಷ್ಟು ಹೇಳಿದ್ರು ಮುಕುಂದ್ ಸಾಹೇಬ್ರು ವಿರುದ್ಧ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಮುಕುಂದ್ ಘೋಷ್ ಏನಂದ್ರು? ಕ್ಷಮೆ ಕೇಳಿದ್ರು. ನಂದು ಏನಂತ ಹೇಳ್ದ ಗೊತ್ತಾ? ನೀವ್ ಹೋಗಿ ಸುಭಾಷ್ ಹತ್ರ ಕ್ಷಮೆ ಕೇಳಿ ಅಂದ. ನಿನ್ ಸ್ನೇಹಿತರು ನಿನ್ ಜೊತೆ ಸೇರಿ ನಿನ್ ಹಾಗೆ ಆಗೋಗಿದ್ದಾರೆ. ನಡಿ ಹೋಗೋಣ ಬಾ. ಶರತಣ್ಣ, ಈ ವಿಷಯ ಏನಾದ್ರೂ ಅಮ್ಮಂಗ್ ಗೊತ್ತಾದ್ರೆ ಅವರು ಯಾವತ್ತೂ ನನ್ನ ಮಾಧವ್ ಮೇಷ್ಟ್ರ ಮನೆಗೆ ಹೋಗೋಕ್ ಬಿಡೋದೇ ಇಲ್ಲ. ಏನ್ ಮಾಡೋದೀಗ? ಅಮ್ಮಂಗೆ ಇದನ್ನೆಲ್ಲ ಹೇಳ್ಬೇಡ ಸುಬಿ. ನೀನೊಂದ್ ಕೆಲ್ಸ ಮಾಡು, ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡ್ಬೇಡ. ನೀನ್ ಏನು ಅನ್ಯಾಯ ಮಾಡಿಲ್ಲ. ನೀನ್ ಹೇಳ್ದೆ ಇದ್ರೆ ಯಾವ ತಪ್ಪು ಆಗಲ್ಲ. ಹೇಳ್ಬಾರ್ದ? ಆದ್ರೆ ಅಮ್ಮ ಕೇಳ್ತಾರೆ ಈ ಗಾಯ ಹೇಗಾಯ್ತು ಅಂತ. ನೀನು ಕತ್ಲಲ್ಲಿ ಬಿದ್ದು ಹೋದೆ ಅಂತ ಹೇಳು. ಮೇಷ್ಟ್ರು ಪಟ್ಟಿ ಹಾಕಿ ಕಳ್ಸಿದ್ರು ಅನ್ನು. ಮತ್ತೆ ಸುಳ್ಳು ಹೇಳ್ಬೇಕಾ? ಇದು ಸುಳ್ಳಲ್ಲ ಸುಭಿ. ಅನಂತಣ್ಣ ಅಲ್ಲೇ ಇದ್ರು ಅಂತ ಮೇಷ್ಟ್ರು ಹೀಗ್ ಮಾಡಿದ್ರು ತಾನೆ. ಮೇಷ್ಟ್ರು ಇದನ್ನೆಲ್ಲ ದೇಶಕ್ಕೋಸ್ಕರ ಮಾಡ್ತಿರೋದು. ಇದನ್ನ ಸುಳ್ಳು ಅನ್ನಕ್ಕಾಗಲ್ಲ. ಸತ್ಯನ ಮುಚ್ಚಿಡೋದು ಅಂತಾರೆ. ದೇಶಕ್ಕೋಸ್ಕರ ನೀನು ಇಷ್ಟು ಮಾಡಕ್ಕಾಗಲ್ವಾ? ಮಾಡ್ತೀನಿ ಶರತಣ್ಣ, ದೇಶಕ್ಕೋಸ್ಕರ ಎಲ್ಲ ಮಾಡ್ತೀನಿ. ಇದೇನು? ನಿನ್ ಹಣೆಗ್ ಗಾಯ ಹೇಗಾಯ್ತು? ಅದು ಏನು ಇಲ್ಲ ಅಮ್ಮ. ಕತ್ಲಲ್ಲಿ ಮೇಷ್ಟ್ರ ಮನೆಗೆ ಹೋಗ್ತಾ ಇದ್ದೆ, ಆಗ ಏನೋ ತಗಲ್ಬಿಡ್ತು. ಹಾಗೆ ಬಿದ್ಬಿಟ್ಟೆ ನಾನು. ಶರತ್, ಇವ್ನ ಕೋಣೆ ಕರ್ಕೊಂಡು ಹೋಗು. ನಿನ್ ಕೈಕಾಲ್ ತೊಳ್ಕೊ. ವಿಭಾ, ಇವ್ರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಮಾಡು. ರೋಮಿ ಅಕ್ಕ, ನೀವ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ಅಲ್ವಾ ಸುಭಿ, ನಿಂಗ ಅಮ್ಮ ಹೇಳಿಲ್ವಾ ಕೈಕಾಲು ತೊಳ್ಕೊಂಡು ಊಟಕ್ಕೆ ಬರೋಕೆ? ನೀವು ಇಲ್ಲಿ ಯಾಕೆ ಅಡ್ಗೆ ಮಾಡ್ತಿದ್ದೀರಾ ಪ್ರೋಮಿ ಅಕ್ಕ? ಇಲ್ಲೆಲ್ಲ ಅಡ್ಗೆ ಮಾಡೋ ಹಾಗಿಲ್ಲ, ಅಮ್ಮ ನಿಮ್ಗೆ ಬೈತಾರೆ. ಅಮ್ಮ ಅಮ್ಮ, ನೀವು ಹೇಳಿದ್ರಿ ಅಲ್ವಾ ಹೊರಗಡೆ ಊಟ ಮಾಡೋ ಹಾಗಿಲ್ಲ ಅಂತ. ಪ್ರೋಮಿ ಅಕ್ಕ ಹೊರಗಡೆ ಊಟ ಮಾಡ್ತಿದ್ದಾರೆ. ಶರತ್, ಇವ್ನ ಒಳಗ್ ಕರ್ಕೊಂಡು ಹೋಗು. ಇದನ್ನೆಲ್ಲ ಯಾಕೆ ತಿಂತಿದ್ದೀರಾ ನೀವು? ಮೀನಿಲ್ಲ, ಮಾಂಸ ಇಲ್ಲ. ಯಾರು ನಿಮ್ಗೆ ಅದನ್ನೆಲ್ಲ ತಿನ್ಬೇಡ ಅಂತ ಹೇಳಿದ್ದು? ಶರತ್, ಸುಬಿನ ಒಳಗ್ ಕರ್ಕೊಂಡು ಹೋಗು. ಒಳಗ್ ಕರ್ಕೊಂಡು ಹೋಗು. ಯಾಕೆ ಒಳಗ್ ಕರ್ಕೊಂಡು ಹೋಗ್ಬೇಕು? ಅವನೇನಾದ್ರೂ ತಪ್ಪು ಹೇಳದ್ನ? ಅರೇ ಶರತ್, ನಿನಗ್ ತಲೆಗೆಲೆ ಕೆಟ್ಟ ಹೋಗಿದೇನೋ? ಸುಬಿ, ನೀನೀಗ ಬಹಳ ಚಿಕ್ಕವನು. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನೀನ್ ದೊಡ್ಡವನಾದ್ಮೇಲೆ ನಿನಗಿದೆಲ್ಲ ಅರ್ಥ ಆಗತ್ತೆ. ಶರತಣ್ಣ, ವಿಭಾದ್ಗೆ ನೀವಾದ್ರೂ ಹೇಳಿ ಪ್ರೋಮಿ ಅಕ್ಕ ಯಾಕೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅಂತ. ಪ್ರೋಮಿ ಅಕ್ಕ, ನೀವ್ ಬನ್ನಿ, ನೀವ್ ನಮ್ ಜೊತೆ ಊಟ ಮಾಡಿ. ಸುನಿಲ್ ಅಣ್ಣ ಏನ್ ಹೇಳ್ತಾರೆ ಗೊತ್ತಾ? ಮೀನು ಮಾಂಸ ತಿಂದೇ ಇದ್ರೆ ಶಕ್ತಿ ಬರಲ್ಲ ಅಂತ. ಸುಬಿ, ಸಾಕ್, ಸುಮ್ನಿರೋ.
ಸುಮ್ಮನಿರೋ. ನಾನೀಗ ಇದನ್ನೆಲ್ಲ ತಿನ್ನೋ ಹಾಗಿಲ್ಲ. ವಿಭಾ ವಿಭಾ, ತುಂಬಾ ತಡ ಆಗ್ತಿದೆ. ನಿನ್ ಸುಬಿನ್ ಕರ್ಕೊಂಡು ಹೋಗು, ಹಾಗೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡು. ಸುಭಾಷ್, ನೀನ್ ಹೋಗು, ಕೈಕಾಲ್ ತೊಳ್ಕೊಂಡ್ ಬಾ, ತಡ ಮಾಡ್ಬೇಡ.